ನಾವು ಎಷ್ಟೋ ಮದುವೆಗಳನ್ನ ಕ್ಯಾನ್ಸಲ್ ಆಗಿದ್ದನ್ನ ಕೇಳಿದ್ದೇವೆ. ಮದುವೆ ಇನ್ನೇನು ತಾಳಿ ಕಟ್ಟುವಂತಹ ಸಮಯದಲ್ಲಿ ಆ ಹುಡುಗನ ಗುಣನಡತೆ ಸರಿ ಇಲ್ಲ, ಅಥವಾ ಹುಡುಗಿಯ ಗುಣನಡತೆ ಸರಿ ಇಲ್ಲ, ಅಥವಾ ವರದಕ್ಷಿಣೆಯನ್ನ ಕೊಡ್ಲಿಲ್ಲ, ಅಥವಾ ಅವರ ಸಂಬಂಧಿಕರಲ್ಲಿ ಯಾರು ಕೂಡ ಸರಿ ಇಲ್ಲ ಅಂತ ಹೇಳಿ ಅದೆಷ್ಟೋ ಮದುವೆಗಳು ಕೂಡ ಕ್ಯಾನ್ಸಲ್ ಆಗಿದ್ದನ್ನ ಬಹುತೇಕವಾಗಿ ನೋಡ್ತಾ ಇರ್ತೇವೆ. ಎಷ್ಟೋ ಕಡೆಗಳಲ್ಲಿ ಕಂಕನ ಭಾಗ್ಯ ಇನ್ನೇನು ಕೂಡಿ ಬಂತಪ್ಪ ಅಂತ ಅನ್ನುವ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದ್ದಂಥ ಉದಾಹರಣೆಗಳು ಬಹಳಷ್ಟಿವೆ. ಆದ್ರೆ ಇಲ್ಲೊಂದು ಮದುವೆಯಲ್ಲಿ ಕೇವಲ ಸೀರೆಗಾಗಿ ಮದುವೆ ಕ್ಯಾನ್ಸಲ್ ಆಗಿದೆ. ಹೌದು, ಇಲ್ಲಿ ಮದುವೆಯಲ್ಲಿ ಸಾಮಾನ್ಯವಾಗಿ ಕೊನೆಯದಾಗಿ ಅಂತ ಹೇಳಿದ್ರೆ ಮದುವೆ ಆಗುವಂತಹ ಸಂದರ್ಭದಲ್ಲಿ ಹುಡುಗನ ಕಡೆಯವರು ಹುಡುಗಿಗೆ ಒಂದು ಧಾರೆ ಸೀರೆಯನ್ನ ಕೊಡುವಂತಹ ಸಂಪ್ರದಾಯ ಎಲ್ಲ ಕಡೆ ಇದೆ. ಹಾಗಾಗಿ ಆ ಸೀರೆಯನ್ನ ಮದುವೆಯ ಸಂದರ್ಭದಲ್ಲಿ ಹುಡುಗಿಗೆ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸೀರೆಯನ್ನ ಹುಡುಗನ ಕಡೆಯವರು ಹುಡುಗಿಗೆ ಕೊಟ್ಟಿದ್ದಾರೆ. ಅಷ್ಟೇ ವಿಷಯಕ್ಕೆ ಹುಡುಗಿ ಏನಂತ ಹೇಳಿದ್ರೆ, ಈ ಸೀರೆ ನಂಗೆ ಇಷ್ಟ ಇಲ್ಲ, ಈ ಸೀರೆ ನನಗೆ ಮ್ಯಾಚ್ ಆಗೋದಿಲ್ಲ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಕ್ಯಾನ್ಸಲ್ ಮಾಡಿದಂಥ ಉದಾಹರಣೆ ಇದಾಗಿದೆ. ಅಷ್ಟಕ್ಕೂ ಇದೆಲ್ಲಿ ನಡೆದಿದೆ ಅಂತ ಹೇಳಿದ್ರೆ, ಇಂತಹ ಘಟನೆಗಳೆಲ್ಲ ವಿಚಿತ್ರ ಘಟನೆಗಳು ಆಗೋದು ಉತ್ತರ ಭಾರತದಲ್ಲಿ ಸರ್ವೇ ಸಾಮಾನ್ಯ. ಅದೇ ರೀತಿ ಇದು ಕೂಡ ಉತ್ತರ ಪ್ರದೇಶದ ಬಲಿಯಾ ಎನ್ನುವಂತಹ ಒಂದು ಊರಿನಲ್ಲಿ ನಡೆದಿದೆ. ಬಲಿಯಾ ಎನ್ನುವಂತಹ ಡಿಸ್ಟ್ರಿಕ್ಟ್ನಲ್ಲಿ ವಿಶಾಲ್ ಮತ್ತು ನಿಕ್ಕಿ ಎಂಬ ಇಬ್ಬರು ವಧು ಮತ್ತು ವರರ ಮದುವೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಹುಡುಗಿ ಕೊನೆಯ ಕ್ಷಣದಲ್ಲಿ ಈ ಸೀರೆ ನಂಗೆ ಇಷ್ಟ ಇಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮದುವೆಯ ಸಂದರ್ಭಕ್ಕೆ ಬೇಕಾದಂತಹ ಡ್ರೆಸ್ಗಳನ್ನ ಮೊದಲೇ ಚಾಯ್ಸ್ ಮಾಡಿರ್ತಾರೆ. ಹುಡುಗ ಏನ್ ತಗೋಬೇಕು, ಹುಡುಗಿ ಏನ್ ತಗೋಬೇಕು ಅಂತ ಹೇಳಿ ಒಬ್ರಿಗೊಬ್ರು ಮಾತನಾಡಿಕೊಂಡೇ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಹೇಳಿಯೇ ತಗೊಂಡಿರ್ತಾರೆ. ಬಟ್ ಇಲ್ಲಿ ಏನಾಗಿತ್ತು ಅದು ಗೊತ್ತಿಲ್ಲ. ಆದ್ರೆ ಕೊನೆ ಕ್ಷಣದಲ್ಲಿ ಈ ಸೀರೆ ನಂಗೆ ಮ್ಯಾಚ್ ಆಗೋದಿಲ್ಲ ಅಂತ ಹೇಳಿ ಹಠ ಹಿಡಿದಿದ್ದಾಳೆ. ಎಷ್ಟೋ ಕುಟುಂಬದವರು ಅವಳನ್ನ ಮನವೊಲಿಕೆ ಮಾಡೋದಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು ಕೂಡ ಅವಳು ಮಾತ್ರ ಕೇಳಿಲ್ಲ, ಹಠವನ್ನ ಹಿಡಿದಿದ್ದಾಳೆ. ಇದೇ ಮಾತಿಗೆ ಮಾತು ಬೆಳೆದು ಏನಂತ ಹೇಳಿದ್ರೆ ಎರಡೂ ಕಡೆಯ ಕುಟುಂಬದಲ್ಲಿ ಗಲಾಟೆಗಳಾಗಿದೆ. ಅಷ್ಟೇ ಅಲ್ಲದೆ ಹುಡುಗನ ಮನೆಯವರಿಗೆ 3 ಜನರಿಗೆ ಹುಡುಗಿಯ ಮನೆಯವರು ಹೊಡೆದು ಗಲಾಟೆಯಾಗಿ ಅವರಿಗೆ ಗಾಯಗಳಾದಂತಹ ಘಟನೆಗಳು ಕೂಡ ಇಲ್ಲಿ ನಡೆದಿದೆ. ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಇರ್ತಾರಾ? ಒಟ್ಟಿನಲ್ಲಿ ಕೊನೆಯದಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿಕೊಂಡಂತಹ ಘಟನೆ ನಡೆದಿದೆ. ಈ ರೀತಿಯಾದಂತಹ ವಿಚಿತ್ರ ಘಟನೆಗಳನ್ನ ಕೇಳಿದಾಗ ಒಂದು ರೀತಿಯಲ್ಲಿ ಅಚ್ಚರಿ ಆಗೋದು ಸಹಜ. ಆದ್ರೆ ಆಗಿರುವಂಥದ್ದು ಮಾತ್ರ ಸತ್ಯ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.